ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತು ನಿನ್ನೆ ಬ್ಲಾಗ್ ಒಳಗೆ ನೋಡಿದ್ರಿ ನೀವು, ಎಲ್ಲರೂ ಬಂದಾರ, ಮಸ್ತಾಗಿ ಎಂಜಾಯ್ ಮಾಡಕತ್ತೀನಿ ಅಂತಲೂ ಹೇಳಿದೆ ನಿಮ್ಗೆ. ಆಮೇಲೆ ಮೊನ್ನೆ ದಿವಸ ತಮ್ಮಂದು ಬರ್ತ್ಡೇದು ಬ್ಲಾಗ್ ಹಾಕಿದ್ದೆ, ಎಲ್ಲರೂ ವಿಶ್ ಮಾಡಿರಿ. ಎಲ್ಲರಿಗೂ ಧನ್ಯವಾದ, ತುಂಬ ಹೃದಯದಿಂದ ಧನ್ಯವಾದ. ತಮ್ಮನ ಪರವಾಗಿ, ಮನೆಯವರೆಲ್ಲರ ಪರವಾಗಿ ಎಲ್ಲರಿಗೂ ತುಂಬ 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 ಹೃದಯದ ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ಸದಾಕಾಲ ನಮ್ಮ ಕುಟುಂಬದ ಮೇಲೆ, ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ನೋಡ್ತಾ ಇದ್ರಿ, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟದ್ದು ಪ್ರಿಪ್ರೇಷನ್ ಮಾಡಕತ್ತೀನಿ. ಇಲ್ಲೇ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿನಿ. ಇಲ್ಲೇ ಶುಂಠಿನ ನೋಡ್ರಿ ನೀರೊಳಗೆ ಹಾಕಿ ಇಟ್ಟಿದ್ದೆ ಭಾಳೊತ್ತನ, ಅಂದ್ರೆ ಸ್ವಲ್ಪ ಮಣ್ಣಗಿನಿದ್ರೂ ನೆನೆದ ಲಘುನ ಸ್ವಚ್ಛ ಆಗ್ತೈತೆ ಅಂಥೇಳಿ ಮತ್ತು ಸ್ವಚ್ಛಗೆ ತೊಳ್ಕೊಂಡು ನಾನಿಲ್ಲೇ ಶುಂಠಿನ ಕಟ್ ಮಾಡ್ಕೊಳಕತ್ತಿದ್ದೆ. ನೋಡ್ರಿ ಇನ್ನೇನು ಪೇಸ್ಟ್ ಮಾಡಬೇಕು. ಸೋಪ್ ಅಂತ ಕೊಡ್ಬಾ ಅನು, ಮಮ್ಮಿಗೆ ಅರ್ಬಿ ಹೋಗಿದ್ದು. ಅನುಜಿ ಸೋಪ್ ತರ್ಬಾ, ಬಾತ್ರೂಮಿಗೆ ಹೋಗಿ ಬಟ್ಟೆ ಹೋಗಿ ಸೋಪ್ ತೊಂಬ. ನೀನೇ ಇಟ್ಟಿ ನೋಡು. ಏನು ಆಟ ಆಡಿದೀಪ? ಯಾರ್ಯಾರಿದ್ರು? ಇದ್ರ ನಿತೀಶ್ ಅದು ಇಲ್ಲ ಅಂತಲ್ಲ ಮತ್ತೆ? ಊರಿಗೆ ಹೋಗ್ಯಾನ? ಬಿಚ್ಚಿದ್ದಿಲ್ಲ? ಬಿಚ್ಚಿದಿರ್ಬೇಕು ನೋಡ, ಅಲ್ಲೇ ಕಣದಾಗ ಬಿಚ್ಚೇನ್ ನೋಡ, ಬಿಚ್ಚೇನಿ. ಕ್ರಿಕೆಟ್ ಬಾಲ್ ಆರ್ಡರ್ ಹಾಕ್ಸಿದ್ದಾರಿ ಮಗ. ಒಂದು ವಾರ ಆಗಿತ್ತು, ಇವತ್ತು ಬಂದಾವ ನೋಡ್ರಿ. ಹೋಗುವಾಗ ಒಯ್ಯಂತಿಪ್ಪ, ಈಗ ಇಲ್ಲ ಹೊಲ್ಸಕೈತಿ. ಕೊಡು. ಈಕಿ ಮಗಳು ಹೆಲ್ಪ್ ಮಾಡತ್ತಾಳ್ರಿ ಈಕಿ. ಪ್ಯಾಂಟ್ ಇವ್ರದ್ದು ಇಲ್ಲಿ ನಡೆದೈತಿ ಕೆಲಸ. ಕಾಂಬೋ ಐತ್ರಿ ಇದು, ಸಿಂಗಲ್ ಬಾಲ್ ಇತ್ತು, ಕಾಂಬೋನೂ ಇತ್ತು. ಸೊ ನಾನು ಮೂರರದ್ದು ಕಾಂಬೋ ಹಾಕಿದೆ. ಈಗ ಮತ್ತೆ ವೆಕೇಶನ್ ಅಲ್ರಿ, ಆಟ ಆಡಕ್ಕೆ ಬೇಕು ಅವ್ರಿಗೆ. ಅದ್ರಾಗ ಮಕ್ಕಳಿಗೆ ಇಬ್ಬರಿಗೆ, ಇವ್ರಿಗೆ ಕ್ರಿಕೆಟ್ ಅಂದ್ರೆ ಪಂಚ ಪ್ರಾಣ. ಅಬ್ಬಿಗೂ ಆತ, ಚಿಂಟುಗೂ ಆತ. ಅದಕ್ಕೆ ಒಂದು ತಕ್ಕೋರಿ, ಎರಡು ಅದ್ರೊಳಗೆ ಹಾಕಿ ಡಕ್ಕನ್ ಹಾಕಿ ತೆಗೆದಿಡ್ಡ ಚಿಂಟು. ಒಂದು ಆಡಕ್ಕೆ ತಗೋರಿ. ಎಲ್ಲ ಸೇಮ್ ಅದ. ಚಲೋ ಐತಿ. ಬೆಸ್ಟ್ ಅದಾವ. ನಮ್ಮಕ್ಕ ನಾನೆಲ್ಲ ಹೊಸ ಡ್ರೆಸ್ ತೊಳೆದು ಹಾಕಿಲ್ಲ ನೋಡ್ರಿ, ಹಂಗೆ ಇಟ್ಬಿಟ್ಟಿದ್ದೆ. ನಾನು ಅವನ್ನ ತೊಳೆದಿದ್ದಿಲ್ಲ, ಮಷಿನ್ಗಂತೂ ಹಾಕಕ್ಕೆ ಬರಂಗಿಲ್ಲ ಅವು. ನಾನಾರು ಏನು ಮಾಡ್ತೀನಿ ತಾ, ಇಲ್ಲಿ ತೊಳೆದು ಹಾಕ್ತೀನಿ ಅಂತ ಹೇಳಿ ತೊಳೆದು ಹಾಕಿದ್ಲ. ಪ್ಯಾಂಟ್ ಇರಲಿ, ಓಡ್ನಿನೂ ಅಲ್ಲಿ ಹಾಕ್ಬೇಡ. ಪ್ಯಾಂಟ್ ಇರಲಿ. ತಗ ಹಾಕು, ಒಂದ್ರ ಮೇಲೆ ಒಂದು ಹಾಕವೇನು ತಡಕೆಲ್ಲ ಆಡ್ತಾವ. ಈ ಕಡೆ ಹಾಕು. ಅದು ಸ್ಕೈ ಬ್ಲೂದು ಒಡ್ನೆ ಏನು ಹೊಲಸಾಗಿದ್ದಿಲ್ಲ, ಅದಕ್ಕೆ ಅದನ್ನ ಇಟ್ಟಿಲ್ಲ. ಬೇಡ ಬೇಡ, ಅದೇನಾಗಿಲ್ಲ. ಇರ್ಲಿಲ್ಲ, ಅಲ್ಲೇ ಇರಲಿ ಅಂದ್ರೆ ತಡಕಿಲ್ದ ಆಡ್ತಾವ, ತಕೊಂಬಿಡೋಣಂತ. ಅವರು 3 ಮಂದಿ ಕೂಡಿ ಜಳಕ ಮಾಡತ್ತಾರ ಅಂತಂಬ್ರು. ಒಂದ ಸಲ ಹೋಗ್ಯಾರ, ಶಾವರ್ನಾಗ ಮಾಡೋರಂತ. ಶಾವರ್ ಅಂದ್ರೆ ತಲೆ ಮ್ಯಾಗ ಬೀಳ್ತಾವ ಅವು. ಮಾಡೋಲ್ರಾಕ ಬಿಸಿಲ ಇತ್ತಗೋ, ಏನಾಗಲ್ಲ, ಮಾಡಲಿ.
ನಾನು ಶೇಂಗಾ ಚಟ್ನಿ ಮಾಡಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಾಕತ್ತೀನಿ. ಮತ್ತೊಂದಿಟ್ಟು ಕುಕ್ಕರ್ ಇಟ್ಟೆ ಬೇಳೆ, ಹೆಸರು ಬೇಳೆ ಸಾರು ಮಾಡಿದ್ರೆ ಆತೊಂದಿಟ್ಟು. ಇಲ್ಲಿ ನೋಡ್ರಿ ಹೋಗ್ಯಾತ ನಮ್ಮ ತನ್ನೊಂದು ಒಂದು ಡ್ರೆಸ್ ಇತ್ತು. ಈಗ ಹುಡುಗರು ಇಷ್ಟು ಕಳೆದು ಕೊಟ್ಟು ಹೋಗ್ಯಾವ. ಇಲ್ಲಿ ಅರ್ಬಿ 3 ಮಂದಿ ಒಟ್ಟಿಗೆ ಜಳಕಕ್ಕೆ ಹೋಗ್ಯಾರ ಅವ್ರು. ನಾನು ಇಲ್ಲಿ ಶೇಂಗಾ ಚಟ್ನಿ ಮಾಡಿದೆ ರೀ. ಈಗ ಜಸ್ಟ್ ಮನೆಯೆಲ್ಲ ಮಾಡತೈತೆ ನೋಡ್ರಿ. ಅಷ್ಟೊಂದು ಮಸ್ತ್ ಬರತೈತೆ ಪರಿಮಳ, ನೋಡ್ತಾ ಇರ್ಬೋದು. ಇಲ್ಲೇನೈತಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ನನಗೆ ಮನ್ಯಾಗ ಯೂಸ್ ಮಾಡೋಕೆ. ಖಾಲಿಯಾಗಿತ್ತು, ಮಾಡಿದ್ದೇನೆ ಇಲ್ಲ. ಅದೊಂದು ಮಾಡಾಕತ್ತೀನಿ ಈಗ. ಇಲ್ಲಿ ನೋಡ್ರಿ ಗದ್ಲ ಇವ್ರದ್ದು. ಇಲ್ಲೇ ರೈಸ್ ಆಗೈತ್ರಿ. ಈಗ ಹೆಸರು ಬೇಳೆ ಬೇಯಿಸ್ಕೊಂಡೆ ನಾನು. ಹೆಸರು ಬೇಳೆದ ಸಾರು ಮಾಡಿದ್ರೆ ಆತು ದಾಲ್ಗತೆ. ಮಕ್ಕಳಿಗೆಲ್ಲ ಚಲೋ ಆಕೈತಿ. ಅಂದ್ರೆ ಸ್ವಲ್ಪ ಸ್ಪೈಸಿ ಇರ್ತೈತ್ರಿ ಅದು, ಲೈಟಾಗಿ ದಾಲ್ಗತೆ ಅದನ್ನಂತ ಹೇಳಿ. ಮತ್ತು ಇಲ್ಲೇ ಹಾಲು ಕಾಯಿಸಿಟ್ಟೀನಿ. ಯಾಕಪ್ಪ ಸ್ವಲ್ಪ ಜಾಸ್ತಿನ ಕಾಯಿಸಿ, ನೋಡ್ತಾ ಇರ್ಬೋದು. ಯಾಕಪ್ಪ ಅಂದ್ರೆ ಈಗ ಮೊನ್ನೆ ಪೂಜೆಗೆ ತಂದಿದ್ದೆಲ್ಲ ಹಣ್ಣದವಲ್ರಿ, ಮಕ್ಕಳಿಗೆ ಫ್ರೂಟ್ ಕಸ್ಟರ್ಡ್ ಆದರೂ ಮಾಡ್ಬೇಕಂತ ಹೇಳಿ ಅದಕ್ಕೆ ಫ್ರಿಜ್ನಾಗಿನೂ ಎತ್ತಿಟ್ಟೀನಿ. ಈಗ ಒಂಚೂರು ಅದನ್ನು ಕಸ್ಟರ್ಡ್ ಮಾಡ್ತೀನಿ ರೀ. ಅದನ್ನು ಅವ್ರಿಗೆ ತಿಂತಾರೆ. ಚಿಲ್ಡಾಗಿ ಕೊಟ್ಟರೆ ಚಲೋ ಅನಿಸ್ತೈತೆ ಬಿಸಿಲಿಗೆ. ಯಾವ್ದಾರ ಮೇಲೆ ಹಣ್ಣು ತಿಂದ್ರೆ ಸಾಕಾಗಿರ್ತೈತೆ, ಅದಕ್ಕೆ ಎತ್ತಿಟ್ಟೀನಿ. ಮತ್ತಿಲ್ಲೇ ಬೆಳ್ಳುಳ್ಳಿನೂ ಎತ್ತಿಟ್ಟೀನಿ. ಸಾರು ಕುಕ್ಕರ್ ತಣ್ಣಗಾದ್ಮೇಲೆ ಸಾರು ಒಗ್ಗರಣೆ ಕೊಡ್ತೀನಿ ಅಂತ. ಮಾಮಾರು ಹೋದಾರ, ಆ ಮನ್ಯಾಗ ಅದಾರ ರೀ ಅವರು. ಯಾಕಂದ್ರೆ ಇವತ್ತು ವೆನಸ್ಡೇ, ಸಣ್ಣ ಮಾಮಾರ್ದು ರಜೆ ಐತಿ. ಅಂದ್ರೆ ನಮ್ಮ ತಂಗಿ ಗಂಡಂದು ರಜೆ ಐತಿ. ಇಬ್ಬರು ಅಣ್ಣ ತಮ್ಮ ಆ ಮನ್ಯಾಗ ಅದಾರ ಅವರು. ನಂತರ ಬರ್ತಾರೆ. ಅಲ್ಲೇ ಇದ್ದು ಅಂತಲ್ಲ ಇಲ್ಲಿ ಕುಂತು ಬಿಡ್ತೇನೆ. ಜಾಗ ಇಲ್ಲ ಯಪ್ಪ ದೊಡ್ಡಮ್ಮ ಆಕೆ ನೀ ಕಡೆ ಕಳ್ಸ. ನೀನೇ ಕರಿಪ, ನಂದೇನು ಅಭ್ಯಂತರ ಇಲ್ಲ. ಆದ್ರೆ ಬರ್ಬೇಕಲ್ಲ ಆಕೆ. ನಾ ಬರಂಗಿಲ್ಲ. ವಿಡಿಯೋ ಸ್ನೇಹಿತರೆ ನೋಡ್ರಿ, ನಾವೆಲ್ಲರೂ ಮಾರ್ಕೆಟಿಗೆ ಹೊಂಟೀವಿ ಮಧ್ಯಾಹ್ನ ಮೇಲೆ. ಅಂದ್ರೆ ಸ್ವಲ್ಪ ಸಾಯಂಕಾಲ ಟೈಮ್ ಅನ್ಬೋದು ರೀ. ಒಂದು 5 ಗಂಟೆ 5:30 ಆಗಿತ್ತು. ಆದರೂ ಬಿಸಿಲಂತೂ ವಿಪರೀತ ಐತೆ ಬಿಡ್ರಿ. 6:30 ಆದರೂ ಬಿಸಿಲು ಕಡಿಮೆ ಆಗಂಗಿಲ್ಲ. ಇಲ್ಲೇನೈತಪ್ಪ ಅಂದರೆ ಸಾಂಗ್ ಹಾಕಿದ್ರು, ಜನಪದ ಸಾಂಗ್ ಹಾಕಿದ್ರು ಆಟೋದೊಳಗೆ. ಯಾವುದಪ್ಪ ಅಂದರೆ, ಹುಟ್ಟಿದ ಊರಿಗೆ ಹೋದ್ರ ನನ್ನ ಕಟ್ಟಿ ಬಡಿತಾರ. ಮಸ್ತ್ ಅಂದ್ರೆ ಮಸ್ತ್ ಲಿರಿಕ್ಸ್ ಅದಾವ್ರಿ ಅದ್ರೊಳಗೆ, ಮೀನಿಂಗ್ಫುಲ್ ಅಂತ ಹೇಳಿ. ತುಂಬಾ ಇಷ್ಟ ಆಗ್ತಾವೆ. ಈಗಂತೂ ಮಸ್ತ್ ಬರಾಕತ್ತಾವ ಜನಪದ ಸಾಂಗ್. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ. ಸೊ ನಾವೆಲ್ಲರೂ ಆಟೋದಾಗ ಬಂದ್ವಿ, ನೋಡಿದ್ರಿ ನೀವು. ಬಟ್ ಬೈಕ್ ಮೇಲೆ ತಂಗಿ ಚಿನ್ನು ಬರಬೇಕು, ಮತ್ತು ಇಬ್ಬರು ಮಾಮಗಳು ಬರಬೇಕು. ನಾನು ಮಕ್ಕಳು ಕರ್ಕೊಂಡು, ಅಕ್ಕನ ಕರ್ಕೊಂಡು ನಾವು ಫಸ್ಟ್ ಆಟೋದಾಗ ಬಂದುಬಿಟ್ವಿ. ಅಂದರೆ ಚಿನ್ನು ಇನ್ನು ಕಾಲೇಜಿಂದ ಬಂದಿದ್ದಿಲ್ಲ ರೀ. ಹೀಗಾಗಿ ಆಕೆ ಬಂದ ಮೇಲೆ ನಾವು ಬರ್ತೀವಿ, ನೀವು ಹೋಗಿರ್ರಿ ಅಂತಂದರು. ಯಾಕಂದ್ರೆ ಆಟೋ ತಮ್ಮಗೆ ಏನೈತಲ್ಲ ರೀ, ಒಂದು ಫಿಕ್ಸ್ ಬಾಡಿಗೆ ಇರ್ತೈತೆ ರೀ 5:30ಗೆ. ಅಕ್ಕ ಅಲ್ಲಿ ಬಿಟ್ಟು ಬರಲೇನ ಅಂದ್ರೆ ನಮಗೆ ಲೇಟ್ ಆಕೈತಪ್ಪ ಅನ್ನೋತ್ಲ. ಅಂದರೆ ಹಂಗಾರೆ ನಿಮ್ಮನ್ನು ಬಿಟ್ಟು ನಾನು ಅಲ್ಲಿ ಹೋಗ್ತೀನಿ ಅಂತಂದರು. ಸೊ ಹಿಂಗೆ ಅಡ್ಜಸ್ಟ್ಮೆಂಟ್ ಇರ್ತಾವಲ್ಲ ರೀ. ಸರಿ ಬಿಡಪ್ಪ ಬಂದುಬಿಡಂದ್ವಿ. ಹೀಗಾಗಿ ನಾವು ಸ್ವಲ್ಪ ಮೊದಲನೇ ಬಂದ್ವಿ ಅಂತ ಹೇಳ್ಬೋದು. ಆ ಮೊದಲ ಬರೋಕ್ಕೂ ಒಂದು ಕಾರಣನೇ ಇತ್ತು ರೀ. ಯಾಕಂದ್ರೆ ಮೊದಲು ಇವ್ರಿಗೆಲ್ಲರಿಗೆ ಪಾನಿಪುರಿ ತಿನ್ನಿಸ್ಬೇಕಾಗಿತ್ತು. ನಾನು ಮನ್ಯಾಗನ ಫಿಕ್ಸ್ ಆಗಿಬಿಟ್ಟಿದ್ರು ಪಾನಿಪುರಿ ಬೇಕಂತ ಹೇಳಿ. ಅದಕ್ಕೋಸ್ಕರ ನಮ್ಮ ಧಾರವಾಡದ ಟಿಕಾರೆ ರೋಡ್ ಒಳಗೆ ಅಂದ್ರೆ ಮಿಶ್ರಾ ಪೇಡ ಅಪೋಸಿಟ್ ಒಂದು ಶಾಪ್ ಐತ್ರಿ. ಇಲ್ಲೇ ಬೇಕ್ರಿ ಕಮ್ ಪಾನಿಪುರಿ ಸಿಗ್ತೈತಿ ಇಲ್ಲೇ. ಅಲ್ಲೇ ಬಂದ್ವಿ. ಇಲ್ಲೇ ಕುತ್ಕೊಂಡಿದ್ದೀವಿ. ಸ್ವಲ್ಪ ಇನ್ನೂ ಇದ್ರು ತಿನ್ನೋರು. ಹೀಗಾಗಿ ನಾವು ಇಲ್ಲೇ ವೇಟ್ ಮಾಡಕತ್ತೀವಿ. ಅವ್ರದ್ದೆಲ್ಲ ಆದಮೇಲೆ ಎಲ್ಲ ಮಕ್ಕಳಿಗೂ ತಿನ್ನಿಸ್ಬೇಕಂತ ಹೇಳಿ. ನಮಗೂ ಇಷ್ಟ ರೀ. ಹೀಗಾಗಿ ನಾನು ಅಕ್ಕ ಇಷ್ಟರದ್ದು ಟೋಕನ್ ತೊಗೊಂಡಿನಿ. ಎಲ್ಲರೂ ಈಗ ಮಸ್ತಾಗೆ ಪಾನಿಪುರಿ ಎಂಜಾಯ್ ಮಾಡೋದಂಥೇಳಿ ಅವ್ರು ಬರೋವರೆಗೂ ಈ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡೋದು ನೋಡ್ರಿ. ಯಾರಿಗೆಲ್ಲ ಈ ರೀತಿ ಶಾಪಿಂಗ್ ಬರೋಕ್ಕೆ ಇಷ್ಟ ಮತ್ತು ಈ ಥರ ಚಾಟ್ಸ್ ಎಲ್ಲ ತಿನ್ನೋಕೆ ಇಷ್ಟ, ಅಪರೂಪಕ್ಕೆ ಪ್ಯಾಟಿಗೆ ಬಂದಿರ್ತೀವಿ, ಅಪರೂಪಕ್ಕೆ ಈ ಥರ ಎಲ್ಲ ತಿನ್ನೋದು ನೋಡ್ರಿ. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಶಾಪಿಂಗ್ ಹೋಗೋದು, ಟ್ರಿಪ್ ಹೋಗೋದು, ಎಂಜಾಯ್ ಮಾಡೋದು. ಅದು ಒಬ್ಬೊಬ್ಬರಂತೂ ಆಗಂಗಿಲ್ಲ, ಫ್ಯಾಮ್ಲಿ ಇರಬೇಕು. ಭಾಳ ಇಷ್ಟ. ಫ್ರೆಂಡ್ ಜೊತೆನೂ ಇಷ್ಟ, ಫ್ಯಾಮ್ಲಿ ಜೊತೆನೂ ಇಷ್ಟ.
ಒಟ್ಟಿನಲ್ಲಿ ಹೊರಗಡೆ ಟ್ರಾವೆಲಿಂಗ್ ಅಂದ್ರೆ ನನಗೆ ತುಂಬ ಅಂದ್ರೆ ತುಂಬಾ ಇಷ್ಟ. ಕುಕ್ಕಿಂಗ್ ಎಷ್ಟು ಇಷ್ಟ ಅಷ್ಟೇ ಟ್ರಾವೆಲಿಂಗ್ ಇಷ್ಟ. ಹೀಗಾಗಿ ನನಗೆ ಒಂಚೂರು ಕರೆದ್ರೆ ಸಾಕು ಮಾರ್ಕೆಟಿಗೆ. ಇವತ್ತೂ ಅಷ್ಟೇ ರೀ, ನಂದು ಏನೂ ಕೆಲಸ ಇಲ್ಲ, ಏನಂದ್ರೆ ಏನೂ ಕೆಲಸ ಇಲ್ಲ. ಅವ್ರ ಜೊತೆ ಸುಮ್ಮನೆ ಬಂದೀನಿ, ಅವ್ರದ್ದೇ ಕೆಲವೊಂದಿಷ್ಟು ಶಾಪಿಂಗ್ಸ್ ಅದಾವಂತ. ಸರಿ ಬಿಡು ಬರ್ತೀನಿ, ನನಗೂ ಒಂಚೂರು ಚೇಂಜ್ ಆಕೈತೆ ಅಂತ ಅವ್ರ ಜೊತೆ ಬಂದೀನಿ ನೋಡ್ರಿ ನಾನು. ನೋಡ್ರಿ ಮಗಳು ಬಂದ್ಲ, ಈಗ ಇಬ್ಬರು ಮಾಮಾರು ಬರಬೇಕು. ಈಗೇನಪ್ಪ ಅಂದ್ರೆ ಅಕ್ಕಂದ ಕೆಲವೊಂದಿಷ್ಟು ಶಾಪಿಂಗ್ ಐತೆ ರೀ. ಮಕ್ಕಳಿಗೆ ಒಂದಿಷ್ಟು ಟೀ ಶರ್ಟು ಅದು ಆಯಿತು, ಮತ್ತು ಅಕ್ಕಂದು ಸ್ವಲ್ಪ ನೈಟಿ ಮತ್ತು ಲೇಡೀಸ್ ಐಟಮ್ಸ್ ಇರ್ತಾವಲ್ಲ ರೀ, ಅವನ್ನೆಲ್ಲ ಸ್ವಲ್ಪ ಶಾಪ್ ಮಾಡೋದಿತ್ತಕ್ಕೆ. ಹೀಗಾಗಿ ಬಂದೀವಿ. ಅದ್ರ ಜೊತೆಗೆ ತಂಗಿನೂ ಕೆಲವೊಂದಿಷ್ಟು ಥಿಂಗ್ಸ್ ತೊಗೋದಿತ್ತು. ಬರ್ರಿ ಹೋಗೇ ಬಿಡೋಣ ಅಂತ ಎಲ್ಲರೂ ಬಂದಾರ, ಹೋಗೋಣ ಶಾಪಿಗೆ. ಈ ಒಂದು ಶಾಪ್ ಏನೈತಲ್ರಿ ಸ್ವಲ್ಪ ರೀಸ್ನಬಲ್, ಅಂದ್ರೆ ಒಂಥರ ಹೋಲ್ಸೇಲ್ ರೇಟ್ರಾಗ ಸಿಗ್ತಾವ್ರಿ ಇಲ್ಲೇ. ಮಕ್ಕಳು ಡೈಲಿ ವೇರ್ ಬಟ್ಟೆ ಆಗಿರ್ಬೋದು, ಅಂದ್ರೆ ಟೀ ಶರ್ಟು, ಹಾಫ್ ಪ್ಯಾಂಟು ಮತ್ತು ಲೇಡೀಸದ್ದು ಇನ್ನರ್ ವೇರ್ಸು ಮತ್ತು ಸ್ಲಿಪ್ಪು, ಲೆಗ್ಗಿನ್ಸು, ನೈಟೀಸು ಮತ್ತು ಸಾರಿ ಪೇಟಿಕೋಟು, ಈ ರೀತಿಯಾಗಿ ಬೆಡ್ಶೀಟು, ಟವಲ್ಸು ಎಲ್ಲನೂ ಕೂಡ ಇಲ್ಲೇ ಒಂಥರ ಹೋಲ್ಸೇಲ್ ರೇಟಲ್ಲೇ ಸಿಗ್ತಾವ್ರಿ. ಅದಕ್ಕೋಸ್ಕರ ಆಲ್ಮೋಸ್ಟ್ ಇಲ್ಲೇ ಬಂದಿರ್ತೀವಿ, ಸಾಕಷ್ಟು ಸರಿ ಶೇರ್ ಮಾಡಿದ್ದೀನಿ ನಾನು. ಟಿಕಾರ್ ರೋಡಲ್ಲೇ ಬರ್ತೈತ್ರಿ ಇದು. ಹೀಗಾಗಿ ಇಲ್ಲೇ ಬಂದೀವಿ ನೋಡ್ರಿ. ಅಂದ್ರೆ ಅಕ್ಕನೂ ನೈಟಿ ತೊಗೋಬೇಕಿತ್ತು ಮತ್ತು ಮಕ್ಕಳಿಗೆ ಸ್ವಲ್ಪ ಡೈಲಿ ವೇರ್ ಬಟ್ಟೆನ ತೊಗೊಳೋದಿತ್ತಕ್ಕೆ, ಅದಕ್ಕೋಸ್ಕರ ಇಲ್ಲೇ ಬಂದ್ವಿ. ತೊಗೊಂಡ್ಲಕ್ಕ, ಆಮೇಲೆ ತಂಗಿನೂ ತೊಗೊಂಡ್ಲ, ತಂಗಿ ಸ್ವಲ್ಪ ತೊಗೊಂಡ್ಲ. ಆಮೇಲೆ ನಾವೇನು ಮಾಡಿದ್ವಪ್ಪ ಅಂತಂದ್ರೆ ಅಲ್ಲಿಂದ ಸ್ಲಿಪ್ಪರ್ ಶಾಪಿಗೆ ಬಂದ್ವಿ. ಅಕ್ಕನ ಸ್ಲಿಪ್ಪರ್ ತೊಗೊಳೋದಿತ್ತು, ಹೀಗಾಗಿ ಬಂದ್ವಿ. ಒಬ್ಬರು ಸ್ಟಾರ್ಟ್ ಆಗುತ್ತಲೇ ಹಾಗೇನ ಮಗ ತೊಗೊಂಡ, ನಂತರ ಮಗಳು ತೊಗೊಂಡ್ಲು. ನನಗೆ ಒಳಗಡೆ ಅಂದ್ರೆ ಮನೆ ಒಳಗೆ ಹಾಕ್ಕೊಳ್ಳಿಕ್ಕೆ ಸ್ಲಿಪ್ಪರ್ಸ್ ಬೇಕಾಗಿತ್ತು ರೀ. ಸ್ವಲ್ಪ ಕಾಲು ಪೇನ್ ಬರಾಕತ್ತಿತ್ತು, ಹೀಗಾಗಿ ಡಾಕ್ಟ್ರ್ ಕಡೆ ಹೋದಾಗ ಅವಾಗ ಡಾಕ್ಟ್ರ್ ಬರೆದು ಕೊಟ್ಟಿದ್ರು ನನಗೆ, ಡಾಕ್ಟ್ರ್ ಸ್ಲಿಪ್ಪರ್ ಅಂತ ಹೇಳಿ. ಬಟ್ ನಾನಂತೂ ತೊಗೊಂಡಿರಲೇ ಇಲ್ಲ. ತಂಗಿ ಏನಂದ್ಲ, ಇವು ಚೆನ್ನಾಗಿ ಬರ್ತಾವೆ ತೊಗೋ, ಇವು ಸಾಫ್ಟಾಗಿ ಒಳಗಡೆ ಮನೆ ಒಳಗಡೆ ಹಾಕ್ಕೊಳ್ಳಿಕ್ಕೆ ಅಂತ ಹೇಳಿ ಅಂದ್ಬಿಟ್ಲೆ ನಾನು ಒಂದು ಜೊತೆ ತೊಗೊಂಡೆ. ಆದರೆ ರೂಢಿ ಇಲ್ಲ, ಹಾಕ್ಕೊಳ್ತೀನಿ ಇಲ್ಲ ಗೊತ್ತಿಲ್ಲ. ಅಂದ್ರೆ ಭಾಳ ಹೊತ್ತನ ನಾನೀಗ ಚಕ್ಲಿ ನಿಪ್ಪಟ್ಟು ಮಾಡುವಾಗ ತಾಸುಗಟ್ಲೆ ನಿಂತು ಸ್ಲ್ಯಾಬ್ ಕಡೆ ನಿಂತು ಮಾಡ್ಬೇಕಾಕೈತೆ ರೀ. ನಾನು ಸ್ವಲ್ಪ ಓವರ್ ವೇಟ್ ಇರೋದ್ರಿಂದನೂ ಆಯಿತು, ಮತ್ತು ಭಾಳ ಹೊತ್ತನ ನಿಲ್ಲೋದ್ರಿಂದನೂ ಆಯ್ತು. ಟೈಲ್ಸಿಗೆ ಏನೈತಲ್ರಿ ಕಾಲು ಉರಿ ಬಂದುಬಿಡ್ತಾವೆ, ಪೇನ್ ಬಂದುಬಿಡ್ತಾವೆ ಪಾದ. ಹೀಗಾಗಿ ಬೇಕಾಗಿತ್ತು ಸ್ಲಿಪ್ಪರ್. ಆಮೇಲೆ ಒಳಗಡೆ ಅಲ್ಲೇ ಹಾಲ್ನಾಗ ಕುತ್ಕೊಂಡು ಏನಾದರೂ ಕೆಲಸ ಮಾಡಕತ್ರೂ ಒಂದು ತಾಸುಗಟ್ಟೆ ಅಲ್ಲೇನೂ ಕೂಡ್ತೀನಿ. ಆ ಟೈಲ್ಸಿಗೆ ಐತೋ ಏನೈತೋ ಗೊತ್ತಿಲ್ಲ, ಪಾದೆಲ್ಲ ನೋವು ಬಂದುಬಿಡ್ತಾವ್ರಿ. ಅದಕ್ಕೋಸ್ಕರ ತೊಗೊಂಡೆ ನಾನು ಕೂಡ ಒಂದು ಜೊತೆ. ಹಿಂಗೆ ರೀ ಎಲ್ಲರೂ ನನಗೆ ನಿನಗೆ ಅಂತ ಹಂಗೆ ತೊಗೊಂಡ್ವಿ. ಎಲ್ಲರೂ ಸ್ಲಿಪ್ಪರ್ ಯಾರ್ಯಾರಿಗೆ ಬೇಕಾಗಿತ್ತು ಎಲ್ಲನೂ ತೊಗೊಂಡ್ವಿ ನೋಡ್ರಿ. ಸ್ಲಿಪ್ಪರ್ದೆಲ್ಲ ಮುಗಿದ್ಮೇಲೆ ಮನೆಗೆ ಸ್ವಲ್ಪ ಏನು ತೊಗೊಂಡ್ವಿಪ್ಪ ಅಂತಂದ್ರೆ ಹಣ್ಣುಗಳನ್ನ ತೊಗೊಂಡ್ವಿ. ಮಕ್ಕಳದಾರಲ್ರಿ, ಕೆಲವೊಂದಿಷ್ಟು ಹಣ್ಣುಗಳನ್ನ ತೊಗೊಂಡ್ವಿ, ಹಾಗೆ ತರಕಾರಿ ತೊಗೊಂಡ್ವಿ, ಮತ್ತು ಸ್ಟೇಷ್ನರಿ ಶಾಪಿಗೆ ಹೋಗಿದ್ವಿ. ಅಲ್ಲಿ ನೋಡ್ರಿ ಇವರಿಬ್ಬರು ಬ್ರಾಸ್ಲೆಟ್ ತೊಗೊಂಡಾರ, ಮತ್ತು ನಾವು ಒಂದಿಷ್ಟು ಬೋಸ್ ಎಲ್ಲ ತೊಗೊಳೋದಿತ್ತು, ಅವನ್ನೆಲ್ಲ ಪರ್ಚೇಸ್ ಮಾಡಿದ್ವಿ. ಅದೆಲ್ಲ ಆದ ನಂತರ ನಾಷ್ಟ ಮಾಡ್ಬೇಕಂಗಾರ ಅಂಥೇಳಿ ಊಟ ಟೈಮು ಆಗಿತ್ತು ರೀ. 9 ಗಂಟೆ ಹೀಗೆಲ್ಲ 9 ಗಂಟೆ ಅದು ಆಗಿತ್ತು ರೀ. ಇನ್ನೇನಂತ ಹೇಳಿ ಎಲ್ಲರೂ ಇಲ್ಲೇ ಏನಾದ್ರು ತಿನ್ಕೊಂಡು ಹೋಗ್ಬಿಡೋಣ ಅಂತ ಬಂದ್ವಿ. ನಮ್ಮ ಧಾರವಾಡದ ಮೇಘದರ್ಶಿನಿ ಹೋಟೆಲ್ ರೀ ಇದು. ನಾವು ಆಲ್ಮೋಸ್ಟ್ ಇಲ್ಲೇ ಬಂದಿರ್ತೀವಿ. ನೋಡ್ತಾ ಇರ್ಬೋದು 3 ಟೇಬಲಿಗೆ ಕೂತೀವಿ. ಒಳಗಡೆ ಅಂತೂ ಫುಲ್ ರೇಷ್ ಐತೆ ರೀ ಎ ಸಿ ಹಾಲ್ನಾಗ. ಮತ್ತು ನಮಗೂ ಟೈಮ್ ಆಗಿತ್ತಲ್ಲ, ನಾವೆಲ್ಲರೂ ಇಲ್ಲೇ ಕೂತ್ಕೊಂಡೇವು ನೋಡ್ರಿ. ಮತ್ತು ಇವರಿಬ್ರು ಏನದಾರಲ್ರಿ, ಒಬ್ಬಾಕಿ ಗೋಬಿ ತೊಗೊಂಡಾಡ್ರಿ, ಒಬ್ಬಾಕಿ ಪಾವ್ ಭಾಜಿ ತೊಗೊಂಡಾಡ್ರಿ. ಗೋಬಿನ ನಮ್ಮ ಚಿನ್ನು ಮತ್ತು ತನು ಇಬ್ಬರು ಸೇರ್ ಮಾಡ್ಕೊಂಡ್ರೆ ಸ್ವಲ್ಪ. ಬಟ್ ನಮ್ಮ ಚಿನ್ನುಗೆ ಆಮೇಲೆ ರಿಟರ್ನ್ ಮಾಡಿಲ್ಲ ರೀ ಆಕಿ, ನೀನು ತಿನ್ನುವ ಅಂತ ತನುಗೆ. ಯಾಕಂದ್ರೆ ಸ್ಪೈಸಿ ಇರಲಿಲ್ಲ ರೀ, ಅದು ಭಾಳ ಸ್ಪೈಸಿ ಇರಲಿಲ್ಲ, ಟೇಸ್ಟ್ ಇರಲಿಲ್ಲ ಅಂತ. ಸೊ ಇಬ್ಬರು ಅಮ್ಮಾರು ಕೂಡ ಭಾಳ ದಿವ್ಸದ ಮೇಲೆ ಅವರು ಕೂಡ ಗೋಬಿನ ಆರ್ಡ್ರ್ ಮಾಡಿದರು. ಇಲ್ಲ ಎಲ್ಲ ಮಕ್ಳಿಗೆ ಮಾಡ್ದಂಗೆ ಮಾಡಿಬಿಟ್ರೆ, ಏನು ರುಚಿನೇ ಇಲ್ಲ, ಒಂಚೂರು ಖಾರನೇ ಇಲ್ಲ ಅಂಥೇಳಿ ಅವರು ಬೇಜಾರು ಮಾಡ್ಕೊಂಡ್ರೆ. ನಮ್ಮನ್ನು ನೋಡ್ರಿ ಎಷ್ಟು ಮಸ್ತ್ ರೆಡಿ ಮಾಡ್ಕೊಳಕತ್ತಾಳ ಪಾವ್ ಭಾಜಿನ. ಮೊದಲೆಲ್ಲ ರೆಡಿ ಮಾಡಿ, ಸ್ವಲ್ಪ ಲೆಫ್ಟ್ ಹ್ಯಾಂಡ್ ಅದಾಳ್ರಿ ಈಕಿ. ನೋಡ್ತಾ ಇರ್ಬೋದು, ಯಾವಾಗಿದ್ದರೂ ಲೆಫ್ಟ್ ಹ್ಯಾಂಡೇ ಯೂಸ್ ಮಾಡ್ತಾಳಾಕಿ. ಸೊ ಎಲ್ಲ ರೆಡಿ ಮಾಡ್ಕೊತಾಳೆ, ಹೆಂಗೆ ಮಸ್ತಾಗಿ ಉಳ್ಳಾಗಡ್ಡಿ ಹಾಕ್ಕೊಂಡು ಇಷ್ಟು ಶೇವ್ ಹಾಕ್ಕೊಂಡು ಪಾವ್ ಭಾಜಿ ತಿನ್ನೋಕಿ. ಸೊ ನಾನೇನಂದೆ, ಭಾಳ ಹೊತ್ತನ ಮಾಡಬೇಡ, ಪಾವ್ ಆರಿ ಹೋಗ್ಬಿಡ್ತೈತಿ, ಬಿಸಿ ಬಿಸಿ ಇದ್ದಾಗ ತಿನ್ನು ಅಂತ. ತಿಂತೀನಿ ದೊಡ್ಡಮ್ಮ ಅಂಥೇಳಿ ತಿನ್ನತ್ತಿದ್ಲು. ನಮ್ಮ ಮಗಳು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ಲು, ಚಿಂಟು ಮತ್ತು ಅಕ್ಕಿ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ರು. ನಾವು 3 ಜನ ಅಕ್ಕ ತಂಗಿಯರು ಪುರಿ ಭಾಜಿ ಆರ್ಡ್ರ್ ಮಾಡಿದ್ವಿ. ಮತ್ತು ನಮ್ಮ ಅಭಿಷೇಕ್ ಇಡ್ಲಿ ವಡೆ ಆರ್ಡ್ರ್ ಮಾಡಿದ್ದ ನೋಡ್ರಿ. ಸೊ ಈ ರೀತಿಯಾಗಿ ಎಲ್ಲರದು ಸಪ್ರೇಟ್ ಆಯಿತು.
ಮೆನು ಅಂತ ಹೇಳ್ಬೋದು. ಎಲ್ಲರದು ಬಂತ, ಇನ್ನೇನು ಎಲ್ಲರೂ ಕೂಡಿ ಟಿಫನ್ ಮಾಡ್ಕೋಬೇಕು ನೋಡ್ರಿ. ಮತ್ತು ಇಲ್ಲಿ ಮೇನ್ ಅಂದ್ರೆ ಮೇಘದರ್ಶಿನಿ ಒಳಗೆ ಪುರಿನ ಫೇಮಸ್ ರೀ. ಪುರಿ ಕುರ್ಮಾ ಚಟ್ನಿನ ಫೇಮಸ್ ಈ ಹೋಟೆಲ್, ಅದಕ್ಕನ ಪ್ರಸಿದ್ಧಿ ಅಂತ ಹೇಳ್ಬೋದು. ಉಳಿದಿದ್ದ ಐಟಮು ಟೇಸ್ಟಿ ಇರ್ತೈತಿ, ಬಟ್ ಪುರಿ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾರೆ ರೀ ಇಲ್ಲೇ. ನಾವು ಬಂದಾಗ ಅಪರೂಪಕ್ಕೆ ಬರ್ತೀವಲ್ರಿ, ಬಂದ್ರೆ ಮಾತ್ರ ಪುರಿನ ಮಿಸ್ ಮಾಡಂಗಿಲ್ಲ ನೋಡ್ರಿ. ಮತ್ತೇನೈತ್ರಿ, ಟಿಫನ್ ಮಾಡ್ಕೊಂಡು ಸೀದಾ ನಮ್ಮ ಮನೆಗೆ ಬಂದ್ವಿ. ಎಲ್ಲರೂ ಸೇರಿ ಇಲ್ಲೇ ಪಂಟ್ ಬಡಿಯಾಕತ್ತೇವ್ರಿ. ಮತ್ತು ಯಾರ್ಯಾರು ಜಾಯ್ನ್ ಆಗ್ಯಾರ ನೋಡ್ರಿ. ಇದೊಂದೇ ಎದ್ದೈತಿ ಮತ್ತೆ ಅವು ಈಗ ಗಾಡಿ ಹೊಡೆದ್ ಬಂದೇನಲ್ಲ, ಮುಖ ನಿದ್ದಿಲ್ಲ, ಅವು ಎದ್ದು ಕಾಣ್ತಾವ. ಈಗ ಇಲ್ಲಿ ಮುಕ್ಕೊಂಡಿನ ಇಲ್ಲೇ ನಿದ್ದೆ ಬರ್ತೈತಿ. ಈಗ ಅಲ್ಲೇ ಹೋಗ್ಬಿಡ, ಅಂದೇ ಅವಿ ಬಾಲ್ ತಂದೆ ಒಂದ್ ವಾರ, ರವಿವಾರ ಹೋಗ್ರಿ, ಸೋಮವಾರ ಹೋಗ್ರಿ, ಒಂದ್ ವಾರ ಬಾ. ದೊಡಮ್ಮ 2 ತಿಂಗಳು ಐತಿ, ಈಗ ಹೊಂಟಿ ದೊಡಮ್ಮನಿ. ಇನ್ನೂ ಐತಿ. ಮಿಸ್ ಹಬ್ಬಳಕ್ ನಾವು ಹೋಗ್ಬೇಕು. ಜಾತ್ರೆಗೆ ನಮ್ಮ ಅಕ್ಕ ತಂಗಿ ಮನೆಯೊಳಗೆ ಒಂದು 4 ದಿನ ಉಳಿದ್ಲ, ನನ್ನ ಮನ್ಯಾಗ ಒಂದು 4 ದಿನ ಉಳಿದ್ಲ. ಈಗ ನಾಳೆ ಅವ್ರ ಮನೆಗೆ ಹೋಗ್ಕಾಳ್ರಿ. 1 ವಾರ ಬರ್ಬೇಕಂತ ನಮ್ಮ ದೊಡ್ಡ ತಮ್ಮ ಹಠ ಮಾಡಕತ್ತಿದ್ದ ನಮ್ಮ ಅಕ್ಕಗೆ. 1 ವಾರ ಬರಬೇಕು, ನೀವು 1 ವಾರ ಇರಬೇಕು, ಹೊಂಟ ಬಿಡ್ತಿ 2 ದಿನಕ್ಕೆ ಅಂಥೇಳಿ ಈ ರೀತಿಯಾಗಿ ನಡೆದಿತ್ತು. ಹಾಗೆ ಸ್ನೇಹಿತರೆ, ನನ್ನ ಒಂದು ಪುಟಾಣಿ ಬಿಸ್ನೆಸ್ಸಲ್ಲೇ ನೋಡ್ತಾ ಇರ್ಬೋದು, ನಿಪ್ಪಟ್ಟಾಗಿರ್ಬೋದು, ಶೇಂಗಾ ಚಟ್ನಿ ಆಗಿರ್ಬೋದು, ಹಾಗೇನ ಡ್ರೈ ಫ್ರೂಟ್ಸ್ ಲಡ್ಡು, ಬೇಸನ್ ಲಡ್ಡು, ಶೇಂಗಾ ಲಡ್ಡು, ಮತ್ತೇನಪ್ಪ ರವೆ ಲಡ್ಡು, ಸ್ವೀಟ್ಸಲ್ಲೇ ಇಷ್ಟೊಂದು ಲಡ್ಡುಗಳಾಯಿತು. ಹಾಗೇನೆ ಶೇಂಗಾ ಹೋಳಿಗೆ, ಕರ್ಚಿಕಾಯಿ, ಬಾದಾಮ್ ಪುರಿ, ಶಂಕರಪಾಳೆ, ಕೋಡ್ಬಳೆ, ಚಕ್ಕಲಿ ಎಲ್ಲನೂ ಮಾಡ್ತೀನಿ. ಅದ್ರ ಜೊತೆಗೆ ಅವಲಕ್ಕಿ ಕೂಡ, ಮತ್ತು ಪ್ಲೇನ್ ಚಿಲ್ಲಿ ಪೌಡರ್ ಕೂಡ ಕೊಡ್ತೀನಿ, ಮಸಾಲೆ ಚಿಲ್ಲಿ ಪೌಡರ್ ಕೂಡ ಕೊಡ್ತೀನಿ ನಾನು ರೆಡಿ ಮಾಡಿ. ಅದ್ರ ಜೊತೆಗೆ ಸಾಂಬಾರು ಪೌಡರು, ಗರಂ ಮಸಾಲ, ಮತ್ತು ಎಲ್ಲ ಥರದ ಚಟ್ನಿ ಅನ್ಬೋದು ರೀ. ಅಗಸಿ ಚಟ್ನಿ, ಗುರಳ್ ಚಟ್ನಿ, ಪುಟಾಣಿ ಚಟ್ನಿ, ಹಾಗೇನ ಶೇಂಗಾ ಚಟ್ನಿ ಕೂಡ ಮಾಡ್ತೀನಿ. ಮತ್ತು ನೀವು ಹೇಳ್ದ ಹಾಗೇ ನಾನು ಎಷ್ಟು ಕ್ವಾಂಟಿಟಿ ಹೇಳ್ತೀರಿ ಆವಾಗನ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಕೊಡ್ತೀನಿ. ರುಚಿಯಾಗಿ ಮಾಡಿ ಕೊಡ್ತೀನಿ ನೋಡಿರಿ. ಯಾರಿಗೆಲ್ಲ ಏನು ಆರ್ಡ್ರ್ ಕೊಡೋದೈತಿ ಖಂಡಿತವಾಗ್ಲೂ ಆರ್ಡ್ರ್ ಪ್ಲೇಸ್ ಮಾಡಿರಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟೇನಿ, ವಾಟ್ಸಪ್ ಮುಖಾಂತರ ಅಥವಾ ಕಾಲ್ ಮುಖಾಂತರ ಆದರೂ ನನಗೆ ಆರ್ಡ್ರನ್ನ ಮಾಡ್ಬೋದು. ಮತ್ತು ನೀವು ಕೊಟ್ಟ ತಕ್ಷಣ ನಾನು ಒಂದು 2-3 ದಿನದಲ್ಲೇ ಫ್ರೆಶ್ ಆಗಿ ಎಲ್ಲನೂ ರೆಡಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಮತ್ತು ಯಾರೆಲ್ಲ ನನಗೆ ಆಲ್ರೆಡಿ ಆರ್ಡ್ರ್ ಕೊಟ್ಟಿರಿ, ಕೊಡಾಕತ್ತೀರಿ, ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ಸ್ನೇಹಿತರೆ.